ಆನಂದ್, ಅಪೇಕ್ಷಾ ಪಾರ್ಥ ಮದ್ವೆ ಆಗಿರೋ ವಿಷಯ ಎಲ್ಲ ಕಡೆ ನ್ಯೂಸ್ ಆಗ್ತಿದೆ. ಹಾಂ, ಆಗಲೇಬೇಕಲ್ಲ. ಗೌತಮ್ ದಿವಾನ್ ಮನೆ ವಿಷಯ ಅಂದಮೇಲೆ ನ್ಯೂಸ್ ಆಗಲೇಬೇಕು. ಆನಂದ್, ಏನಾಗಿದೆ ನಿಂಗೆ? ಏನೋ ಒಂಥರ ಇದೆಯಾ? ಹಾಂ, ಒಂಥರ ಅಂದರೆ ಯಾವ ಥರ? ನಾನು ಆರಾಮಾಗಿದ್ದೀನಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇಲ್ಲ, ಏನೋ ಡಿಸ್ಟರ್ಬ್ಡ್ ಆಗಿ ಕಾಣ್ತಿದ್ಯಾ. ಏನಾಯ್ತು? ಇಲ್ಲ ಚಿನ್ನ, ನಾನು ಆರಾಮಾಗೇ ಇದ್ದೀನಿ. ಸರಿ ಬಿಡು. ನಾವು ಡುಮ್ಮನ್ ಮನೆಗೆ ಹೋಗಿ ಅಪೇಕ್ಷಾ ಪಾರ್ಥಗೆ ಏನಾದ್ರು ಗಿಫ್ಟ್ ಕೊಟ್ಟು ಬರೋಣ. ಯಾವಾಗ ಹೋಗೋಣ? ಹೇಳ್ತೀನಿ, ಹೋಗೋಣ. ಇವತ್ತೇ ಹೋಗೋಕೆ ಏನಪ್ಪ ಪ್ರಾಬ್ಲಮ್ಮು? ಅವ್ರ ಮನೆ 106 ಕಿಲೋಮೀಟರ್ ದೂರದಲ್ಲ ಇದೆ. ಒಂದು 10-15 ನಿಮಿಷ ಹೋಗಿ ಬರ್ಬೋದಪ್ಪ. ಅದಕ್ಕೂ ಇಷ್ಟೊಂದು ಬಿಲ್ಡಪ್ ಬೇಕಾ? ಆಯಿತು, ಹೇಳ್ತೀನಿ, ಹೋಗೋಣ ಅಂತ. ನಾನು ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋ. ಈಗ ತಾನೇ ಇವೆಲ್ಲ ಆಗಿ ಅವ್ರ ಮನೇಲಿ ಎಲ್ಲರೂ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ಇಂಥ ಸಮಯದಲ್ಲಿ ನಾವು ಅಲ್ಲಿಗೆ ಹೋಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹ್ಯಾಂಡ್ಶೇಕ್ ಮಾಡೋದು ಸರಿ ಇರಲ್ಲ ಅಲ್ವಾ? ಆಮೇಲೆ ನಾವು ಗಿಫ್ಟ್ ತೊಗೊಂಡು ಕೊಟ್ಟರು ಅಪೇಕ್ಷಾ ಪಾರ್ಥ ಅದನ್ನು ಖುಷಿಯಾಗಿ ಸ್ವೀಕರಿಸಲ್ಲ. ಈ ಥರ ಮಾಡ್ಬಿಟ್ವಲ್ಲ ಅಂತ ಬೇಜಾರು, ಗಿಲ್ಟು ಅವ್ರನ್ನೂ ಕಾಡ್ತಾ ಇರುತ್ತೆ. ಅವ್ರ ಮನೇಲಿ ವಾತಾವರಣ ಎಲ್ಲ ಸರಿ ಹೋಗಲಿ, ಆಮೇಲೆ ಹೋಗೋಣ. ಅದು ನಿಜಾನೇ ಬಿಡು. ಆನಂದ್, ಯಾಕೇನೋ ಒಂಥರ ಟೆನ್ಷನಲ್ಲಿದ್ಯಾ? ಬೆಳಗ್ಗೆ ಆಫೀಸ್ಗೆ ಹೋಗೋಕೆ ಮುಂಚೆ ಚೆನ್ನಾಗೇ ಇದ್ದೆ. ಅದು ಹಾಗೇನೆ, ಬೆಳಗ್ಗೆ ಹೋಗೋವಾಗ ಬ್ಯಾಟ್ರಿ ಫುಲ್ಲು ಚಾರ್ಜ್ ಆಗಿರುತ್ತೆ. ಆಫೀಸ್ಗೆ ಹೋದ್ಮೇಲೆ ಆ ಕೆಲಸ ಟೆನ್ಷನ್ಗೆ ಬ್ಯಾಟ್ರಿ ವೀಕ್ ಆಗೇ ಆಗುತ್ತಲ್ವಾ? ನಾನು ಆರಾಮಾಗಿದ್ದೀನಮ್ಮ. ಈಗೇನು ನಾನು ಆರಾಮಾಗಿದ್ದೀನಿ, ನಾರ್ಮಲ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು? ಜಸ್ಟ್ ಎ ಮಿನಿಟ್, ಸ್ಪೆಷಲಾಗಿ ನಾನೇ ನಿನಗೆ ಕಾಫಿ ಮಾಡ್ಕೊಂಬರ್ತೀನಿ. ಸತ್ಯ ಹೇಗೋ ಮ್ಯಾನೇಜ್ ಮಾಡಿದೆ. ಇದನ್ನೆಲ್ಲ ಮಾಡಿಸಿದ್ದು ಗೌತಮ್ ಸರ್ದಮ್ಮ ಜಯದೇವ್ ಸರ್. ಜಯದೇವ್ ಸರ್ಗೆ ಆ ಹುಡುಗಿ ಅವ್ರ ತಮ್ಮನ್ನ ಮದುವೆ ಆಗೋದು ಇಷ್ಟ ಇರಲಿಲ್ವಂತೆ. ಹಾಲು ಹೋಗ್ತಾ ಇದೆ, ಏನು ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ನೀನು ಹೋಗು, ನಾನೇ ಕಾಫಿ ಮಾಡ್ಕೊಂಡು ತರ್ತೀನಿ. ಏನ್ ಶಕುಂತಲಾ ಅವ್ರೆ, ಅಂತೂ ಇಂತೂ ನಿಮ್ ಕೊನೆ ಮಗನ ಮದ್ವೆನ ಡಿಸ್ಕೌಂಟ್ ಆಫರ್ನಲ್ಲೇ ಮುಗಿಸ್ಬಿಟ್ರಿ. ಡಿಸ್ಕೌಂಟ್ ಅಲ್ಲ, ಸೇವಿಂಗ್ ಸ್ಕೀಮ್. ಅಲ್ಲ, ಸುದ್ದಿನೇ ಇಲ್ಲದೆ ಸೈಲೆಂಟ್ ಆಗಿ ನಡೆದೋಯ್ತಲ್ರಿ? ಅದು ಸ್ವಲ್ಪ ಅರ್ಜೆಂಟಲ್ಲಿ ಆಗೋಯ್ತು, ಸಿಚುವೇಶನ್ ಆಗಿತ್ತು. ಹಾ, ನ್ಯೂಸ್ನಲ್ಲಿ ನೋಡಿದ್ವಿ. ಆದರೆ ಬೇಜಾರಿನ ವಿಷಯ ಏನು ಅಂದರೆ ಎಲ್ಲಾನು ನ್ಯೂಸ್ನ ನೋಡಿ ತಿಳ್ಕೊಬೇಕಲ್ಲ ಅಂತ. ಅಲ್ಲ ಶಕುಂತಲಾ, ನಾವು ಫ್ರೆಂಡ್ಸ್ ಅಂತ ಇದೀವಿ, ನಮ್ಗೊಂದು ಮಾತು ಹೇಳಿಲ್ವಲ್ಲ. ಹೋಗ್ಲಿ, ಮದ್ವೆ ಅಂತೂ ಹಾಗಾಯ್ತು, ಅಟ್ಲೀಸ್ಟ್ ಒಂದು ಪಾರ್ಟಿ ಆದ್ರೂ ಕೊಡಿಸ್ಬೋದಿತ್ತಲ್ವಾ? ವೆರಿ ಬ್ಯಾಡ್ ಶಕುಂತಲಾ, ನೀವು ಹೀಗೆ ಮಾಡಬಾರ್ದಿತ್ತು. ಈಗೇನು ಪಾರ್ಟಿ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಕಂಪ್ಲೇಂಟ್ ಮಾಡ್ತೀರಾ? ಕೊಟ್ಟರೆ ಆಯಿತು. ಅದಕ್ಕಿಂತ ಮುಂಚೆ ನಾನು ಹೊಸ ಸೊಸೆನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಓಕೆನಾ? ಅಪೇಕ್ಷಾ, ಸ್ವಲ್ಪ ಹೊರಗಡೆ ಬಾಮ್ಮ. ಬರ್ತಿದ್ದಾಳೆ. ಬಂದ್ಬಿಟ್ಲು. ಬಾಮ್ಮ ಅಪೇಕ್ಷಾ. ಇವಳೆ ನನ್ನ ಕೊನೆ ಸೊಸೆ ಅಪೇಕ್ಷಾ. ಹಾಯ್. ಇವರೆಲ್ಲ ನನ್ನ ಫ್ರೆಂಡ್ಸ್. ಹೇಗಿದ್ದಾಳೆ ನನ್ನ ಸೊಸೆ? ವಾವ್, ಸ್ಟೈಲಿಶ್ ಆಗಿ ನಿಮ್ಮ ಥರನೇ ಇದ್ದಾಳೆ ಶಕುಂತಲಾ ಅವರೇ. ನಿಮ್ಗಂತೂ ಕರೆಕ್ಟಾಗಿ ಸೂಟ್ ಆಗ್ತಾಳೆ. ಹೇಳಿದ್ನಲ್ಲ, ಶಿ ಇಸ್ ಮೈ ಫೇವ್ರೇಟ್ ಅಂತ. ಇವಳು ನನ್ನ ಸೊಸೆಯಾಗಿ ಬಂದಿರೋದು ನನಗೆ ತುಂಬ ಖುಷಿ. ಶಾಕುಂತ್ಲಾ, ನಿಮ್ಮ ಸೊಸೆನ ಇದಕ್ಕೂ ಮುಂಚೆ ಎಲ್ಲೋ ನೋಡ್ದಾಗಿದೆಯಲ್ಲ? ಅಫ್ಕೋರ್ಸ್, ಇವಳೇನು ನಮ್ಮ ಮನೆಗೆ ಹೊಸಬ್ಳಲ್ಲ. ನಮ್ಮ ಹಿರಿಯ ಸೊಸೆ ಭೂಮಿಕಾ ಇದ್ದಾಳಲ್ಲ, ಅವಳ ತಂಗಿ ಇವಳು. ಓಹೋ, ಅಂದ್ರೆ ಇಲ್ಲಿಲ್ಲೇ ಸಂಬಂಧ ಬೆಳೆಸಿದ್ದೀರಾ ಅಂತ ಆಯ್ತು. ಸಾರಿ, ನಿಮ್ಮನ್ನ ಮಾತಾಡ್ಸ ಕಾಫಿ ಕೇಳೋದಕ್ಕೆ ಮರೆದ್ಬಿಟ್ಟೆ ನೋಡಿ. ಅಪೇಕ್ಷಾ, ಕಿಚನ್ಗೆ ಹೋಗಿ ಕೆಲಸದವ್ರಿಗೆ ಕಾಫಿ ಮಾಡ್ಕೊಂಡು ತೊಗೊಂಡು ಬರೋಕ್ಕಿಲ್ಲಮ್ಮ. ಸರಿ ಅತ್ತೆ. ಅಂದಾಗೆ ಶಕುಂತಲಾ,
ನಿನ್ನ ಸೊಸೆ ಹೇಗೆ? ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತಾಳ ಅಥವಾ ಹಿರಿ ಸೊಸೆ ಥರ ಎದುರು ಮಾತಾಡ್ತಾಳ? ನೋ ಇವರಿಬ್ರು ಅಕ್ಕ ತಂಗಿ ಆದ್ರೂ ಇಬ್ಬರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಇವಳು ತುಂಬ ಸಾಫ್ಟ್. ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ ಇವಳ ವಿಷಯದಲ್ಲಿ ನನಗೆ ತುಂಬ ಖುಷಿ ಇದೆ. ಓ ಗುಡ್. ಹಾಗಾದ್ರೆ ಸರಿ. ಅಂತೂ ಇಂತೂ ನಿಮ್ಮ ಅಲ್ಲಿ ಅವರೇ ಕೆಲ್ಸದವ್ರು ಯಾರು ಕಾಣಿಸ್ತಿಲ್ಲ. ಅವರು ತಿಂಡಿ ಮಾಡಕ್ ಹೋಗವ್ರೆ. ಓ ಅದು ಅತ್ತೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಕಾಫಿ ಮಾಡ್ಕೊಂಡು ತಗೊಂಡು ಬನ್ನಿ. ಅತ್ತೆ ಹೇಳಿದ್ದೆನ ಇವ್ರು ಹೇಳವ್ರೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಕಾಪಿ ತಾನೇ ಮಾಡಿಕೊಟ್ರಾಯ್ತು. ಅದರಿಂದ ನನ್ನ ಕೈಯೇನು ಸಾವ್ದೋಗಕ್ಕಿಲ್ಲ. ಏನಪ್ಪ ಹೇಳೋದು ಗೆಳೆಯನ್ಗೀಗ? ಹೇಳಗಳಿಯಾ? ನಾನೇನು ಹೇಳೋದು? ನೀನು ಹೇಳಬೇಕು. ಅವನೇನಾದರೂ ಬಾಯ್ಬಿಟ್ನಾ? ಯಾರು ಅಂತ ಹೇಳಿದ್ನಾ? ನಿನ್ನ ಕಡೆಯಿಂದ ಏನೂ ಅಪ್ಡೇಟೇ ಬರಲಿಲ್ಲ, ಅದಕ್ಕೆ ನಾನೇ ಫೋನ್ ಮಾಡಿದೆ ವಿಚಾರಿಸೋಣ ಅಂತ. ಅದು ಗೆಳೆಯ, ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಕಣ. ಪ್ರಾಬ್ಲಮ್ಮಾ? ಏನಾಯಿತು? ಜೀವಕ್ಕೇನಾದರೂ? ಇಲ್ಲಪ್ಪ, ಆ ಥರ ಏನಿಲ್ಲ. ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಣ. ಏನೋ ತಪ್ಪಿಸ್ಕೊಂಬಿಟ್ನಾ? ಏನೋ ಹೇಳ್ತಾ ಇದೀಯಾ? ನೀನಿದ್ದೆ, ಸೆಕ್ಯೂರಿಟಿಗೆ ಅಂತ ಜನ ಇದ್ರು, ಇಷ್ಟೆಲ್ಲ ಇದ್ರು ತಪ್ಪಿಸ್ಕೊಂಡ ಅಂತ ಹೇಳ್ತಾ ಇದೆಯಲ್ಲೋ? ಹೇಗೋ ಸಾಧ್ಯ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಹೇಗೆ ಅಂತ ಹೇಳೋ, ಒಟ್ಟು ನಮ್ಮ ಕಡೆಯಿಂದ ಒಂದು ಅಚಾತುರ್ಯ ಆಗೋಗಿದೆ ಅಷ್ಟೇ. ಇಷ್ಟನ್ನು ಮಾತ್ರ ಹೇಳ್ಬೋದು. ಅದೇನಾಯಿತು ಅಂದರೆ, ನಮ್ಮ ಹುಡುಗರು ಊಟಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ. ಅದೇ ಟೈಮಿಗೆ ಸರಿಯಾಗಿ ಅವನು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಕಣ. ಇನ್ಫ್ಯಾಕ್ಟ್ ಅವನ್ನ ಹುಡುಕೋ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಿನಗೆ ಅಪ್ಡೇಟ್ ಮಾಡೋಕ್ಕೆ ಹೋಗಲಿಲ್ಲ. ಏನಂತ? ಊಟಕ್ಕೆ ಹೋಗಿದ್ದಾಗ ತಪ್ಪಿಸ್ಕೊಂಡ ಅಂತ ಚಿಲ್ಲರೆ ರೀಸನ್ ಕೊಡ್ತಾ ಇದೆಯಲ್ಲೋ? ಅದು ಅಲ್ಲದೆ ಕಳೆದೋಗಿದ್ದಾನೆ, ಹುಡುಕ್ತಾ ಇದ್ದೀವಿ ಅಂತ ಲೀಟಾಗಿ ಹೇಳ್ತಾ ಇದೆಯಲ್ಲ. ನಿಂಗೆ ಸೀರಿಯಸ್ನೆಸ್ ಇಲ್ವೇನೋ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗೆಳೆಯ. ಏನು ಸಾರಿನೋ? ನಿನ್ನ ಮೇಲೆ ಜವಾಬ್ದಾರಿ ವಹಿಸಿ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. 24 ಗಂಟೆ ಕಾಮಿಡಿ ಮಾಡ್ಕೊಂಡು ಬಿದ್ದಿರ್ತಿಯಲ್ಲ, ಅದಕ್ಕೆ ಸರಿ ಕಣೋ ನೀನು. ವೇಸ್ಟ್ ಮಾಡಿ. ಸಾರಿ ಕಣೋ ಗೆಳೆಯ, ನಾನೇ ಅವನಿಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಕಾರಣ ಇಷ್ಟೇ, ನನಗೆ ಗೊತ್ತಾದ ಸತ್ಯ ನಿನಗೆ ಗೊತ್ತಾದರೆ ನಿನ್ನ ಎದೆನೇ ಒಡೆದು ಹೋಗುತ್ತೆ ಅನ್ನೋ ಭಯ ನನಗೆ. ಒಬ್ಬ ತಮ್ಮ ಇನ್ನೊಬ್ಬ ತಮ್ಮನ್ನು ಕೊಲ್ಲೋದಕ್ಕೆ ನೋಡ್ತಾ ಇದ್ದೆ. ಒಡು ಹುಟ್ಟಿದವರು ಶತ್ರುಗಳಾಗಿದ್ದಾರೆ. ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿ ಒಬ್ಬರು ಇನ್ನೊಬ್ಬರು ರಕ್ತಕ್ಕೋಸ್ಕರ ಹಾತೊರಿತಾ ಇದ್ದಾರೆ. ಈ ದುರಂತನ ನಾನು ನಿನಗೆ ಹೇಗೋ ಹೇಳಿ? ಅದಕ್ಕೆ ಹೀಗೆ ಮಾಡಿದೆ. ಆದರೆ ಒಂದಲ್ಲ ಒಂದು ದಿವಸ ಸಮಯ ನೋಡ್ಕೊಂಡು ಈ ಸತ್ಯ ನಿನಗೆ ಹೇಳ್ತೀನಿ ಕಣೋ. ಹೇಳದೆ ಅಂತೂ ಇರಲ್ಲ. ಏಕೆಂದರೆ ನೀನು ಎಂಥವ್ರ ಮಧ್ಯೆ ಬದುಕ್ತಾ ಇದೆಯಾ ಅನ್ನೋದು ನಿನಗೆ ಗೊತ್ತಾಗಲೇಬೇಕು. ಗೊತ್ತು ಮಾಡಿಸ್ತೀನಿ. ಕಾಪಿ ತಕೊಳ್ಳಿ. ಕ್ಷಮಿಸ್ಬಿಡಿ. ಮಲ್ಲಿಯವರೇ, ಸ್ವಲ್ಪ ನೋಡ್ಕೊಂಡು ಕೊಡೋದಲ್ವಾ? ಪ್ಲೀಸ್, ಏನು ಅನ್ಕೋಬೇಡಿ. ಪರವಾಗಿಲ್ಲ. ಪರವಾಗಿಲ್ಲ ಶಕುಂತಲಾ, ನಿನ್ನ ಸೊಸೆ ನಿನ್ನ ಥರನೇ ಕಮಾಂಡಿಂಗ್ ಆಗಿದ್ದಾರೆ. ನಿನ್ನ ನೆಕ್ಸ್ಟು ಅವಳನ್ನ ನಿನ್ನ ಥರನೇ ರೆಡಿ ಮಾಡ್ಬೋದು. ಎಷ್ಟೇ ಆದರೂ ಇವಳು ನನ್ನ ಚಾಯ್ಸ್ ಅಲ್ವಾ? ಅಪೇಕ್ಷಾ ಅವರೇ, ನೀವು ಯಾವ ರೀತಿಲೂ ನಿಮ್ಮ ಅಕ್ಕನ ಥರ ಕಾಣಿಸೋದೇ ಇಲ್ಲ. ಹಾಂ, ತುಂಬಾ ಡಿಫ್ರೆನ್ಸ್ ಇದೆ. ಅವಳು ಸ್ಕೂಲ್ ಟೀಚರು, ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಐ ಆಮ್ ಅ ಮಾಡೆಲ್. ಫ್ರೀ ಆಗಿರೋದು, ಓಪನ್ ಅಪ್ ಆಗಿರೋದು ನನಗೆ ಇಷ್ಟ ಆಗುತ್ತೆ. ಈವನ್ ಅತ್ತೆ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಜೊತೆ ನಾನು ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅತ್ತೆನೇ ಕಾರಣ.
ಸೊ ಎಲ್ಲ ಕ್ರೆಡಿಟು ಅತ್ತೆಗೆ ಹೋಗಬೇಕು. ಶಿ ಇಸ್ ದ ಒನ್ ಹೂ ಸ್ಟುಡ್ ಬೈ ಮೀ. ನೀನು ನನ್ನ ಮುದ್ದಿನ ಸೊಸೆ ಅಲ್ವಾ, ನನ್ನ ಸಪೋರ್ಟ್ ನಿನಗೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಅತ್ತೆ. ಅತ್ತೆ ಸೊಸೆ ಎಷ್ಟು ಕ್ಲೋಸ್ ಆಗಿದಾರಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದೇನು, ಹೊಗಳುಕೊಳ್ಳೋದೇನು, ಇವರಿಬ್ರು ಸಪೋರ್ಟ್ ಮಾಡೋದು ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚು ಬರ್ತಿದೆ. ಎಷ್ಟೇ ಆದರೂ ಕಿರಿ ಸೊಸೆ ಅಲ್ವಾ, ಶಾಕುಂತಲ ಅವ್ರಿಗೆ ಫೇವ್ರೇಟ್ ಅವರು. ಓಕೆ ಡ್ಯಾಡ್, ಟೇಕ್ ಕೇರ್. ಜೈ, ಡ್ಯಾಡ್ ಇವತ್ತು ಬರಲ್ವಂತೆ. ಸೂಪರ್ ಅಲ್ವಾ? ಜೈ, ನಾನು ಪಕ್ಕದಲ್ಲಿರುವಾಗ ನೀವೆಲ್ಲೋ ಕಳೆದೋಗಿದ್ದೀರಲ್ಲ, ವಾಟ್ ಆರ್ ಯು ಥಿಂಕಿಂಗ್? Hey, nothing dear. Sir, one ನಿಮಿಷ. Dia, client to call. I just. Carry on. ಹಲೋ ಲೋಕಿ, ಎಲ್ಲಿದ್ಯೋ ಹೇಳೋ, ಎಲ್ಲಿ ಬಚ್ಚಿಟ್ಟಿದ್ದಾರೆ ನೀನು? ಇಲ್ಲಣ್ಣ, ನಾನು ಅವ್ರ ಕೈನ ತಪ್ಪಿಸ್ಕೊಂಡು ಬಿಟ್ಟಿದ್ದೀನಿ. ತಪ್ಪಿಸ್ಕೊಂಡ್ಯಾ? ಏಯ್, ಗುಡ್ ಗುಡ್ ಗುಡ್, ಒಳ್ಳೆ ಕೆಲಸ ಆಯಿತು. ಲೋಗಿ, ಕರೆಕ್ಟಾಗಿ ಹೇಳು ಏನಾಯಿತು ಅಂತ. ನಿನಗೇನಾದರೂ ಹೊಡೆದ್ರಾ? ನೀನು ಅಪ್ಪಿತಪ್ಪಿ ನನ್ನ ಹೆಸರೇನಾದರೂ ಬಾಯ್ಬಿಟ್ಟೇನೋ? ಇಲ್ಲಣ್ಣ, ಅವ್ರು ಎಷ್ಟೇ ಹೊಡೆದ್ರು ನಾನು ಸೇರಿಸ್ಕೊಂಡೆ, ಆದರೆ ನಿಮ್ಮ ಹೆಸರು ಮಾತ್ರ ಅವ್ರ ಹತ್ರ ಹೇಳಿಲ್ಲಣ್ಣ. ಪಾ, ಥ್ಯಾಂಕ್ ಗಾಡ್, ಎಂಥ ನ್ಯೂಸ್ ಕೊಟ್ಟಿಯೋ. ಸರಿ ಲೋಕಿ, ನೋಡು, ಇನ್ನೊಂದಷ್ಟು ದಿನ ನಾನು ಹೇಳೋವರೆಗೂ ನೀನು ಈ ಕಡೆ ಬರೋಕ್ಕೆ ಹೋಗ್ಬೇಡ. ಅಂದರೆ ನೀನು ಊರೇ ಬಿಟ್ಟು ಹೋಗ್ಬಿಡು. ನಿಂಗೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ. ಓಕೆ ಅಣ್ಣ, ಅದಕ್ಕೆ ನಾನು ಫೋನ್ ಮಾಡಿದೆ. ಒಂಚೂರು ದುಡ್ಡೇನಾದರೂ ಕೊಟ್ಟರೆ. ಸರಿ ಆಯಿತು, ಅಕೌಂಟ್ ಡೀಟೇಲ್ಸ್ ಕಳಿಸು, ನನಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡು, ನೆನ್ಪಿಟ್ಕೋ, ಯಾರ ಕಣ್ಗೂ ಕಾಣಿಸ್ಕೋಬಾರ್ದು, ಊರು ಬಿಟ್ಟು ಹೋಗ್ಬೇಕು. ಹಾಂ ಸರಿ ಅಣ್ಣ. ಮುಗೀತಾ ಕ್ಲೈಂಟ್ಸ್ ಹತ್ರ ಮಾತಾಡಿದ್ದು? ಮುಗೀತು. ನಮ್ಮ ಪ್ಲ್ಯಾನು, ಐ ಮೀನ್ ನಮ್ಮ ಪ್ರಾಜೆಕ್ಟು ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಇದು ನನ್ನ ಒರಿಜಿನಲ್ ಜೈ, ಯಾವಾಗಲೂ ಹೀಗೆ ಇರಬೇಕು. ಖಂಡಿತ ಇರ್ತೀನಿ ಬೇಬಿ. ನಿನ್ನ ಜೊತೆ ಇರದೆ ನೀನು ಯಾರ ಜೊತೆ ಇರಲಿ? ಅಭಿ, ನನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡು. ಇದನ್ನು ಹೇಳಬೇಕು ಅಂತಲ್ಲ, ಬಟ್ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ನೋಡು ಅಪ್ಪಿ, ಮನೆ ಅಂತಲ್ಲ, ನಾವು ಎಲ್ಲೇ ಹೋದ್ರು, ಎಲ್ಲೇ ಇದ್ರು, ಯಾರ ಹತ್ರನಾದರೂ ಮಾತಾಡ್ತೀವಿ ಅಂದರೆ ಆ ಮಾತಲ್ಲಿ ವಿನಯ, ಗೌರವ, ಮರ್ಯಾದೆ ಅದೆಲ್ಲ ಇರಬೇಕು. ನಾವು ಇನ್ನೊಬ್ಬರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಫಸ್ಟು ನಾವು ಅದನ್ನು ಫಾಲೋ ಮಾಡಬೇಕಲ್ವಾ? ಬೇಸಿಕಲಿ ಅಪ್ಪಿ, ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಮನಸ್ಸಿರುತ್ತೆ, ಅದಕ್ಕೆ ಹರ್ಟ್ ಆಗುತ್ತೆ. ನಾವು ಅವ್ರ ಮನ್ಸಿಗೆ ನೋವು ಮಾಡಿದಾಗ ಅದು ನಮಗೆ ನೆನಪಿರಲ್ಲ, ಆದರೆ ನೋವು ತಿಂದವ್ರಿಗೆ ಅದು ನೆನಪಿರುತ್ತೆ. ಅದು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಸ್ವಲ್ಪ ಸೆನ್ಸಿಟಿವ್ ಆಗಿ, ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕು, ರೈಟ್? ಹೌದು, ಬಟ್ ಇವಾಗ ಇದನ್ನೆಲ್ಲ ನೀನು ನನ್ನ ಮುಂದೆ ಏನಕ್ಕೆ ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ. ಅಪ್ಪಿ, ಅತ್ತೆ ಫ್ರೆಂಡ್ಸ್ ಮುಂದೆ ಮಲ್ಲಿಗೆ ಅವಮಾನ ಆಗೋ ಥರ ಮಾತಾಡ್ದೆ ಅಲ್ಲ, ಅದು ಸರಿನಾ? ನೋಡು, ನಿನ್ನ ಥರನೇ ಅವಳು ಈ ಮನೆ ಸೊಸೆ, ಅದನ್ನು ಮರಿಬೇಡ. ಇನ್ಫ್ಯಾಕ್ಟ್ ನಿನಗಿಂತ ಮುಂಚೆ ಅವಳು ಮದುವೆ ಆಗಿ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಸೊ ಪ್ಲೀಸ್ ಅವಳ ಹತ್ರ ಹಗರಾಗಿ ಮಾತಾಡಬೇಡ. ನೋಡಕ್ಕ, ಫಸ್ಟ್ ಆಫ್ ಆಲ್ ನೀನು ಇವಾಗ ಹೇಳ್ತಿದ್ಯಲ್ಲ ಆ ಥರ ಏನೂ ಇಲ್ಲ. ಹಾಂ, ನಾನು ಮಾತಾಡಿದ ಟೋನ್ ಒಂದು ಸ್ವಲ್ಪ ರಫ್ ಇರ್ಬೋದು, ಬಟ್ ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಯಾರನ್ನ ಎಲ್ಲಿಟ್ಟಿರಬೇಕು ಗೊತ್ತಿದೆ ನನಗೆ, ಅಷ್ಟು ಸೆನ್ಸ್ ಇದೆ ನನಗೆ. ಸೊ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಬರಬೇಡ, ನನಗೂ ಎಲ್ಲ ಅರ್ಥ ಆಗುತ್ತೆ. ನನಗೆ ಅವಮಾನ ಮಾಡೋ ಉದ್ದೇಶ ಆಗಲಿ ಇನ್ನೊಂದಾಗಲಿ ಆ ಥರದ್ದೇನೂ ಇಲ್ಲ. ಆದರೂ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಲ್ವಾ ಅಪ್ಪಿ? ನೋಡು, ಒಂದು ಮನೆ ಅಂದಮೇಲೆ ಅದಕ್ಕೆ ಅದರದೇ ಆದಂಥ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಗೌತಮ್ ಅವರು ಯಾರ ಹತ್ರನೂ ಅಪ್ಪಿ ತಪ್ಪಿನೂ ಆ ರೀತಿ ಮಾತಾಡಲ್ಲ, ಗೊತ್ತಾ? ಅಕ್ಕ, ಇವಾಗ ಭಾವನ ಎಕ್ಸಾಂಪಲ್ ಇಟ್ಕೊಂಡು ಏನಕ್ಕಕ್ಕ ಹೇಳ್ತಿದ್ಯಾ? ನೋಡು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಒಂದು ಐಡೆಂಟಿಟಿ ಇರುತ್ತೆ ಅಲ್ವಾ? ಈಗ ನಾನು ಎಲ್ಲರ ಥರ ಇರಬೇಕು ಅಂದರೆ ಹೇಗಕ್ಕ ಆಗತ್ತೆ? ಅಕ್ಕ, ಇದು ನಿನ್ನ ಕೋಚಿಂಗ್ ಸೆಂಟರ್ ಅಲ್ಲ, ಮನೆ. ಅದು ನೆನಪಿರಲಿ ನಿಂಗೆ. ನೋಡಕ್ಕ, ಇಲ್ಲಿ ಯಾರು ಹೇಗಿದ್ದಾರೆ, ಹೇಗೆ ಮಾತಾಡ್ತಾರೆ ನನಗಂತೂ ಗೊತ್ತಿಲ್ಲ.
ನಾನಂತೂ ಮೊದಲು ಹೇಗಿದ್ನೋ ಹಾಗೇ ಇದ್ದೀನಿ, ಹಾಗೇ ಇರ್ತೀನಿ. ಬಟ್ ನೀನು ಈ ರೀತಿ ಚಿಕ್ಕ ಮಕ್ಕಳಿಗೆ ಬುದ್ಧಿವಾದ ಹೇಳೋ ಥರ ನನಗೆ ಹೇಳೋದಕ್ಕೆ ಬರಬೇಡ. ನನಗದಿಷ್ಟ ಆಗಲ್ಲ. ಸೊ ಪ್ಲೀಸ್ ನಾನು ಹೇಗಿದ್ದೀನೋ ಹಾಗೆ ಇರೋದಕ್ಕೆ ಬಿಟ್ಬಿಡು. ನನ್ನನ್ನು ತಿದ್ದೋದಕ್ಕೆ ಬರಬೇಡ. ಅಷ್ಟು ಪ್ರೀತಿಸ್ತೀನಿ ಬೇಬಿ ನೀನನ್ನ. ಲಿಸನ್, ಮೊಬೈಲ್ ರಿಂಗ್ ಆಗ್ತಿದೆ ಅಂದ್ರೆ ನಾನು ಹೇಳ್ತಿರೋದು ಸತ್ಯ ಬೇಬಿ. ಆನಂದ್ ಯಾಕೆ ನನಗೆ ಫೋನ್ ಮಾಡ್ತೀಯಾನೆ? ಬೇಬಿ 1 ಸೆಕೆಂಡ್. ಹಲೋ ಬ್ರೋ, ಹೇಳಿ. ಎಲ್ಲಿದೆ ಜೈ? ನಾನು ಇಲ್ಲೇ ಹೊರಗಡೆ ಫ್ರೆಂಡ್ ಮೀಟ್ ಮಾಡಕ್ಕೆ ಬಂದಿದ್ದೆ. ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸಿಗ್ತೀಯಾ? ಯಾಕೆ ಬ್ರೋ, ಏನಾಯ್ತು? ಏನೇ ಎಮರ್ಜೆನ್ಸಿ? ಇಲ್ಲ, ಸಿಗಳು, ಡೈರೆಕ್ಟಾಗಿ ಮಾತಾಡೋಣ. ಬ್ರೋ, ಎಲ್ಲಿಗೆ ಬರಬೇಕು? ಲೊಕೇಶನ್ ಕಳಿಸ್ಕೊಡ್ತೀನಿ. ಓಕೆ ಬ್ರೋ, ಬರ್ತೀನಿ. ಓಕೆ. ಸಮಥಿಂಗ್ ಈಸ್ ರಾಂಗ್. ಲೋಕಿ ಹೇಳ್ದ ನಿಮ್ಮ ಬಗ್ಗೆ ಏನು ಬಾಯಿ ಬಿಟ್ಟಿಲ್ಲ ಅಂತ. ಮತ್ತೆ ಇವನಿಗೇನಿದೆ ನನ್ನ ಹತ್ರ ಮಾತಾಡೋದಿಕ್ಕೆ? ಏನು ಕರಿತಿರ್ಬೋದು? ಏನಾಯ್ತು ಜೈ? ಏನು ಯೋಚನೆ ಮಾಡ್ತಿದ್ದೀರಾ? ಅದು ಬೇಬಿ, ಎಮರ್ಜೆನ್ಸಿ ಒಂದು ವರ್ಕ್ ರಿಲೇಟೆಡ್ ಕಾಲು. ಅದೇ ನಮ್ಮ ಆನಂದ್ ಬ್ರೋ ಇದ್ರಲ್ಲ, ಅವ್ರು ಮಾಡಿದ್ರು, ಹೊರಡಬೇಕಿತ್ತು. ಅಷ್ಟೊಂದು ಅರ್ಜೆಂಟಾ? ಹಾಂ ಬೇಬಿ, ಇಟ್ಸ್ ಕ್ವೈಟ್ ಎಮರ್ಜೆನ್ಸಿ. ಬೇಬಿ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಸಿಗ್ತಾನೆ ಇರ್ತೀವಲ್ಲ. ನೀವು ಲಾಸ್ಟ್ ಟೈಮ್ ಕೂಡ ಹೀಗೆ ಹೇಳಿದ್ರಿ. ಹೋಗ್ಲಿ ಬಿಡಿ, ಯು ಕ್ಯಾರಿ ಆನ್. ಬೇಜಾರು ಮಾಡ್ಕೋಬೇಡ ಬೇಬಿ, ನೆಕ್ಸ್ಟ್ ಟೈಮ್ ಫುಲ್ ಫ್ರೀ ಮಾಡ್ಕೊಂಡು ಸಿಗ್ತೀನಿ. ನೋ ಎನಿ ಅದರ್ ಕಮಿಟ್ಮೆಂಟ್ಸ್. ಓಕೆ? ನಗ್ನಗ್ತಾ ಕಳಿಸ್ಕೊಡು. ಎಲ್ಲಿ? ನಗಡ್ ನಗಡ್ ನಗಡ್. That's like a good girl. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಆಗ್ಲೇ ಭೂಮಿ ಬಂದಾಗ ನಾನು ಸಮಾಧಾನವಾಗಿರ್ತೀನಿ, ನೀನು ಅಳಿಯಂದ್ರಿಗೆ ಹೇಳು ಅಂತೆಲ್ಲ ಹೇಳಿ ಕಳಿಸ್ಲಿಲ್ವಾ? ಈಗ ನೋಡಿದ್ರೆ ಮತ್ತೆ ಅಪ್ಪಿನ ಪಾರ್ಥನ ನಾನೇನಾದ್ರೂ ಕ್ಷಮಿಸಲ್ಲ, ಅವ್ರ ಮದ್ವೆನ ಒಪ್ಕೊಳ್ಳಲ್ಲ ಅಂತ ಇದ್ದೀರಾ. ಮತ್ತೆ ಅದೇ ರಾಗ ಅದೇ ಹಾಡು, ಗಳಿಗೆಗೊಂಥರ ಗಂಟೆಗೊಂಥರ ಆಡ್ತಾ ಇದ್ದೀರಾ. ನೋಡು ಮಂದಾಕಿನಿ, ನಾನು ಹೇಳಿದ್ದು ನಾನು ಆರಾಮವಾಗಿರ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ನಾನು ಎಲ್ಲೂ ಅವಳನ್ನ ಕ್ಷಮಿಸ್ತೀನಿ, ಅವಳು ಏನೇ ಮಾಡಿದ್ರು ಅದನ್ನು ಒಪ್ಕೋತೀನಿ ಅಂತ ಹೇಳಿಲ್ಲ. ಯಾಕ್ರಿ ಹಿಂಗ ಆಡ್ತಿದ್ದೀರಾ? ಒಳ್ಳೆ ಬಟ್ಟೆ ಮೇಲೆ ಅಂಟ್ಕೊಂಡಿರೋ ಚುವಿಂಗಮ್ ತರ ಆಡ್ತೀರಾ ನೀವು. ನಡ, ನೀನು ಚೂಯಿಂಗ್ ಅಮ್ ಅಂತನಾದ್ರು ಅನ್ಕೋ, ರಬ್ಬರ್ ಬ್ಯಾಂಡ್ ಅಂತನಾದ್ರು ಅನ್ಕೋ, ಏನು ಬೇಕಾದರೂ ಅನ್ಕೋ. ಆದರೆ ಅವ್ರ ವಿಷಯದಲ್ಲಿ ನನ್ನ ನಿಲುವು, ನನ್ನ ಅಭಿಪ್ರಾಯ ಬದಲಾಗೋದಿಲ್ಲ. ಅವಳೇನು ಸಮಾಜ ಸೇವೆ ಮಾಡಕ್ಕೆ ಹೋಗಿದ್ದಾಳ? ಹೆತ್ತವ್ರನ್ನ ಧಿಕ್ಕರಿಸಿ ಹೋಗಿದ್ದಾಳೆ. ಅಂಥವಳನ್ನ ನಾನು ಯಾಕೆ ಒಪ್ಕೋಬೇಕು? ಒಪ್ಕೊಳ್ಳಲ್ಲ. ಯಾಕ್ರಿ ಹೀಗೆ ಆಡ್ತಾ ಇದ್ದೀರಾ? ಅಪ್ಪಿನೂ ತುಂಬಾ ನೊಂದ್ಕೊಂಡಿದ್ದಾಳೆ, ಬೇಜಾರಲ್ಲಿದ್ದಾಳೆ ಅಂತ ಭೂಮಿ ಹೇಳೋಗ್ಲಿಲ್ವಾ? ಪಾಪ ಭೂಮಿ ನಮ್ಮ ಸಮಾಧಾನಕ್ಕೆ ಹಾಗೆ ಹೇಳಿರ್ತಾಳೆ, ನಮ್ಮ ಗಾಯಕ್ಕೆ ಮೂಲ ಮಚ್ಚೋ ಥರ. ಅಡ, ನೀನು ಉಪದೇಶ ಕೊಡಬೇಕು ಅಂತ ಕೊಡಬೇಡ. ನಿಜ ಹೇಳು, ನೀನು ನಿಜವಾಗ್ಲೂ ಹಾಗೆ ಅನ್ನಿಸ್ತಾ ಇದೆಯಾ ಅವಳು ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ? ಊಟ ಎಲ್ಲ ಬಿಡುವಷ್ಟು ಹೆಚ್ಚಂದ್ರೆ ಮದುವೆ ನಾವು ಅಂದ್ಕೊಂಡಂಗೆ ಆಗಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ ಅಷ್ಟೇ. ಅಷ್ಟು ಬಿಟ್ಟು ನಮ್ಮ ವಿಷಯದಲ್ಲಿ ಪಶ್ಚಾತ್ತಾಪ, ಅನುಕಂಪ, ಸೆಂಟಿಮೆಂಟು ಇವೆಲ್ಲ ಏನೂ ಇರಲ್ಲ. ಹೇಳಿದ್ನಲ್ಲ, ಅವೆಲ್ಲ ಇದ್ದಿದ್ರೆ ಇಂಥ ಕೆಲ್ಸಕ್ಕೆ ಕೈ ಹಾಕ್ತಾನೆ ಇರಲಿಲ್ಲ. ಇಷ್ಟರಲ್ಲೇ ಎಲ್ಲಾನು ಅರ್ಥ ಮಾಡ್ಕೊ, ಯಾರು ಹೇಗೆ ಅಂತ. ಆನಂದ್ ಬ್ರೋ, ಏನೋ ಅರ್ಜೆಂಟು ಬರಕ್ಕೆ ಹೇಳಿದ್ರಿ, ಏನು ವಿಷಯ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ನಿನ್ನಿಂದ ಒಂದು ಸತ್ಯ ತಿಳ್ಕೊಬೇಕಾಗಿತ್ತು. ಸತ್ಯನಾ? ಏನು ವಿಷಯ ಬ್ರೋ? ಆನಂದ್ ಬ್ರೋ, ನನಗೆ ಯಾಕೆ ಹೊಡಿತಾ ಇದ್ದೀರಾ?
ಏನು ಗೊತ್ತಿಲ್ದಿರೋ ಅಮಾಯಕನ ಥರ ಪೋಸ್ ಕೊಡ್ತಾ ಇದೆಯಲ್ಲ ಅದಕ್ಕೆ. ನೀನು ಅಮಾಯಕ ಅನ್ಕೊಳ್ಳೋಷ್ಟು ಅಮಾಯಕ ನಾನಲ್ಲ ಕಣೋ. ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ನಾನೇನ್ ಮಾಡ್ದೆ ಬ್ರೋ? ಮತ್ತೆ ಡ್ರಾಮಾ ಮಾಡಬೇಡ. ನೀನೇನು ಮಾಡಕ್ ಹೊರಟಿದ್ಯಾ, ಮುಂದಕ್ಕೆ ಅದೇನಾಗುತ್ತೆ ಅಂತ ಅಂದಾಜಿದ್ಯಾ ನಿನಗೆ? ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡ, ಜವಾಬ್ದಾರಿ ಬೇಡ. ನೋಡ್ತಾ ಇದ್ರು ಹಂಗೆ ನನ್ನ ಮೈಯೆಲ್ಲ ಉರಿಯುತ್ತೆ, ಅಸಹ್ಯ ಆಗುತ್ತೆ. ಬ್ರೋ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಾನು ಅಂತದ್ದು ಏನು ಮಾಡ್ದೆ? ಈ ಪ್ರಶ್ನೆ ನೀನು ಕೇಳ್ಕೊ. ನೀನು ಹುಡುಗಾಟ ಆಡ್ತಾ ಇದ್ದೇನೋ? ನಿಮ್ಮ ಅಣ್ಣ ನಿನ್ನ ಮೇಲೆ ಬೆಟ್ಟಿದಷ್ಟು ನಂಬಿಕೆ ಇಟ್ಕೊಂಡಿದ್ದಾನಲ್ಲೋ. ತಮ್ಮ ತಮ್ಮ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ನೀನೇನ್ ಮಾಡ್ತಾ ಇದ್ಯಾ? ಅವ್ನು ತಲೆ ತಗ್ಸೋ ಕೆಲಸ ಮಾಡ್ತಾ ಇದೆಯಲ್ಲ. ಅರ್ಥ ಅಪೇಕ್ಷೆನ ಸುಪಾರಿ ಕೊಟ್ಟು ಕೆಲಸ ಕೊಟ್ಟಿದ್ಯಲ್ಲ, ನಿನ್ಗೆ ಬಂತು. ಬ್ರೋ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತಾನಾ? ಲೋ ಕೂಸೆ, ಅದಕ್ಕೆ ಕಣೋ ಹೇಳೋದು, ಕೊಲ್ಲೋದಕ್ಕೆ 1000 ಜನ ಇದ್ರು ಕಾಯೋದಕ್ಕೆ ಅಂತ ಒಬ್ಬ ಇದ್ದೇ ಇರ್ತಾನೆ. ಕೊಲ್ಲೋ ಕೈಗಳಿಗಿಂತ ಕಾಯೋ ಕೈಗೆ ಪವರ್ ಜಾಸ್ತಿ. ಅದು ಒಂದಲ್ಲ ಒಂದು ರೀತಿ ನಮ್ಮನ್ನ ಕಾಪಾಡುತ್ತೆ. ನಾವೆಷ್ಟೇ ಕಿಲಾಡಿಗಳು ಅನ್ಕೋಬೋದು, ಎಲ್ಲೋ ಒಂದು ಕಡೆ ಮಣ್ಣು ತಿನ್ನೋ ಕೆಲಸ ಮಾಡುತ್ತೆ. ಛೇ, ಎಂತ ಕೆಲಸ ಆಗೋಯ್ತು. ಯಾರು ಹೇಳಿರ್ಬೋದು ಈ ವಿಷಯನ? ಜಾಸ್ತಿ ತಲೆ ಕೆಡ್ಸ್ಕೊಂಡು ಹುಳ ಬಿಟ್ಕೋಬೇಡ, ನಾನೇ ಹೇಳ್ತೀನಿ. ಅವತ್ತು ಘನಂದಾರಿ ಕೆಲಸ ಮಾಡೋಕ್ಕೆ ಹುಡುಗರನ್ನ ಕರೆಸಿದ್ದಲ್ಲ, ಅದರಲ್ಲೊಬ್ಬ ತಗಲಾಕೊಂಡ ಈ ಕೆಲಸ ಮಾಡಿ ನೀನೆ ಅಂತ ಬಾಯ್ಬಿಟ್ಟ. ಅಂದ್ರೆ ಲೋಕಿನ ಬಾಯ್ಬಿಟ್ಟಿರೋದು ನನ್ನ ಹತ್ರ ಸುಳ್ಳು ಹೇಳಿದ್ನಲ್ಲ. ಏನೋ ಚಿಕ್ಕ ಹುಡುಗ ಬುದ್ಧಿ ಸರಿ ಹೋಗ್ತಾನೆ ಅಂತ ನಾವು ಸುಮ್ಮನೆ ಇದ್ರೆ ದಿನೇ ಹೆಚ್ಕೋತಾನೆ ಇದ್ಯಾ. ಮನೆಯವ್ರನ್ನೇ ಕೊಲ್ಲೋ ಮಟ್ಟಕ್ಕೆ ಹೋಗ್ತೀಯ ಅಂದ್ರೆ ನೀನು ಯಾವ ಲೆವೆಲ್ ಕುಲ್ಗಟ್ಟು ಹೋಗಿರ್ಬೇಡ. ವಿಷದ ಹುಳ ಅಂತೀವಲ್ಲ ಅಂಥವ್ ನೀನು. ಹೊಟ್ಟೆಗೆ ಅನ್ನ ತಿನ್ನೋರು ಯಾರು ಇಂಥ ಕೆಲಸ ಮಾಡಲ್ಲ ಕಣೋ. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಅಂತ ಅಣ್ಣನಿಗೆ ಅದೇನು ಅಂತ ತಮ್ಮನಾಗ ಹುಟ್ಟುಬಿಟ್ಟು. ಆನಂದ್ರ ಈ ವಿಷಯ ಬಿಬ್ರೋಗೆ ಗೊತ್ತಿಲ್ಲ ಕಣೋ. ಗೊತ್ತಾದ್ರೆ ಎದೆ ಹೊಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳಲಿಲ್ಲ. ಆದ್ರೆ ಒಂದಂತೂ ನಿಜ, ಬದಲಾಗಲ್ಲ, ಹೀಗೆ ಇರ್ತೀನಿ ಅನ್ನೋದಾದ್ರೆ ನಾನು ಖಂಡಿತ ಅವನಿಗೆ ಹೇಳ್ತೀನಿ. ಆಮೇಲೆ ಏನಾಗುತ್ತೆ ಗೊತ್ತಲ್ಲ. ಇದನ್ನ ಕಿವಿ ಮಾತು ಅಂತನಾದ್ರೂ ಅನ್ಕೋ, ವಾರ್ನಿಂಗ್ ಅಂತನಾದ್ರೂ ಅನ್ಕೋ.